ವನಿತೆ ಬಲುವಯ್ಯಾರ ಬಲುವಯ್ಯಾರ ನಟಿಸುತ್ತ ವನಿತೆ ಬಲುವಯ್ಯಾರ ಬಲುವಯ್ಯಾರ ನಟಿಸುತ್ತ ಮನಸ್ಸಿ ಜನ ಮದದಾನಿ ಎಂದಲೇ ಮನಸ್ಸಿ ಜನ ಮದದಾನಿ ಮದದಾನಿ ಎಂದದಿಯೇ ಉಳಿಯುತ್ತೀರಲು ನಲಿಯುತ್ತೀರಲು ಉಳಿಯುತ್ತೀರಲು ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಪರಿಚಯ ಆಯ್ತಾ? ಯಾರಂತ ಗೊತ್ತಾಗ್ಲಿಲ್ಲ, ಹೊಸ ಮುಖ. ಸರಿ ನೋಡಿ ಒಮ್ಮೆ. ನೋಡಿದ್ದೀನಿ. ಗೊತ್ತಾಗಿಲ್ವಾ? ಇಲ್ಲಪ್ಪ. ನಾನು ಅವಳಲ್ವಾ? ಅವಳಂದ್ರೆ? ನಾನು ಇವಳಲ್ವಾ? ಇವಳಂದ್ರೆ? ನಿಮಗೆ ಅವಳು ಇವಳು ಎಷ್ಟು ಜನ ಪರಿಚಯ ಇರ್ಲಿಕ್ಕಿಲ್ಲ, ಅದ್ರಲ್ಲಿ ನಾನು ಯಾರು ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? ಗೊತ್ತೇ ಆಗ್ಲಿಕ್ಕಿಲ್ಲ. ಗೊತ್ತಾಗಿಲ್ವಾ? ಇಲ್ಲಪ್ಪ. ಇದೇ ಸ್ಥಳದಲ್ಲಿ ನಿಮ್ಮ ಈ ಹಿಂದೆ ಯಾರು ಮಾತಾಡ್ತಾ ಇದ್ದವಳು? ಯಾಕೆ ಹಾಗೆ ಹೇಳುದು? ನೋಡ್ಲಿಕ್ಕೆ ಮಾತ್ರ ಘೋರಾಕೃತಿ ಭೀಕರಾಕೃತಿ ಇರ್ಬಹುದು, ಆದ್ರೆ ಮನಸ್ಸು ಎಂಬುದು ಹೂವಿನಂತಹ ಮನಸ್ಸು, ಮಗುವಿನಂತಹ ಮನಸ್ಸು. ನಾನ್ ಯಾಕಪ್ಪ ಅವಳ ಬಗ್ಗೆ ಹೊಗಳ್ತಾ ಇದ್ದೀನಿ? ಗೊತ್ತಾಗಿಲ್ವಾ? ಅವಳೇ ನಾನು, ನಾನೇ ಅವಳಲ್ಲ. ಇದು ವೇಷ. ಯಾರು ಮೋಸ ಮಾಡ್ತಾರೆ? ಏನು ವೇಷ ಮಾಡುವರೆಲ್ಲ ಮೋಸ ಮಾಡುವರೆ? ಕೆಲವರು. ಆ ವರ್ಗವೇ ಬೇರೆ ಉಂಟು. ಇದು ಮೋಸ ಮಾಡ್ಲಿಕ್ಕಲ್ಲ, ಇದು ಮನ ಮೋಹಿಸುವಂತಹ ವೇಷ. ಯಾರಿಗೆ ಬೇಕಾಗಿ? ಓ, ಅವನಿಗೆ ಬೇಕಾಗಿ. ಬಂಡಿ ಮೇಲೆ ಪ್ರತಿಬಂಡಿಯಾಗಿ ಕುಳಿತುಕೊಂಡಿದ್ದಾನಲ್ಲ, ಆ ಮುನಿಗಾಗಿ ವೇಷ. ಹೇಗೆ ವೇಷ ಆಗ್ಬಹುದಾ? ವೇಷ ಆಗಬಹುದು ನೋಡ್ಲಿಕ್ಕೆ. ನೀವು ಸ್ವಲ್ಪ ಬಾಯಿ ಒರೆಸ್ಕೊಳ್ಳಿ. ಯಾಕೆ? ಹೆಣ್ಣು ಮಕ್ಕಳನ್ನು ನೋಡ್ಲೇ ಇಲ್ವಾ? ಬಿಟ್ಟ ಕಣ್ಣು ಬಿಟ್ಟ ಹಾಗೆ, ತೆರೆದ ಬಾಯಿ ತೆರೆದ ಹಾಗೆ, ನುಂಗುವ ಹಾಗೆ ನನ್ನ ನೋಡ್ತೀರಾ? ಹೊಸ ಮುಖ ನೋಡುವಾಗಿ ನಾನಿದ್ದೇನಲ್ಲ, ಹಾಗಾಗಿ ನೋಡ್ತಾ ಇದ್ದೀರಾ. ಆ ಕಡೆಯಿಂದ ಈ ಕಡೆ ಬರುವಾಗ ಈ ಹೆಂಗಸರು ಹೆಣ್ಣು ಮಕ್ಕಳೆಲ್ಲ ನೋಡಿದ್ರ ಹೀಗೆ ಮಾಡುದು ಯಾಕೆ? ಅಲ್ಲಿರದ ಸೌಂದರ್ಯ ನಾನು ಇಲ್ಲಿ ಕಂಡೆ ನಮ್ಮತ್ತ ಮತ್ಸರ. ಹೆಣ್ಣು ಮಕ್ಕಳಿಗೆ ಅದೇ ಬಿಡಿ, ಅವರ ವಿಷಯ ಲೆಕ್ಕಕ್ಕೆ ಇಲ್ಲ. ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕಲ್ಲ, ತಡ ಮಾಡಬೇಕೆ? ನೇರವಾಗಿ ನಿರ್ವಿಕಾರದ ಕಡುಮುನೀಂದ್ರನ ಚಿತ್ತದಳೆಯಲು, ಕಡುಮುನೀಂದ್ರನ ಚಿತ್ತ ಸೆಳೆಯಲು, ಚಿತ್ತ ಸೆಳೆಯಲು ಬೆಳಗಿ ನಿಷ್ಫಲವಾದರು ಛಲ ಬೀಡದೆ ತಾನು. ನವಿಲ್ಲಂತೆ ಕುಣಿಯುತ್ತ ಓಡೋಡಿಕೊಂಡು ಬಂದಿದ್ದೀನಿ. ನನ್ನಲ್ಲಿ ಮಾತಾಡ್ತಾರೆ,
ನಾನು ಕೂಡ ಅವರ ಜೊತೆ ಮಾತಾಡಬಹುದೆಂಬಂತ ನಿರೀಕ್ಷೆ ಇಟ್ಟುಕೊಂಡು ಬಂದಿದ್ದೀನಿ. ಹಾ ಮುಚ್ಚಿದ ಕಣ್ಣು ಮುಚ್ಚಿದ ಹಾಗೆ ಉಂಟಲ್ಲ, ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು, ಎಬ್ಬಿಸ್ಬೇಕಲ್ಲ. ಏನ್ ಮಾಡ್ತೀರಿ ಈಗ? ಏನ್ ಮಾಡ್ಲಿ ನೋಡಿದ್ರ, ಹಾ. ಕೈಯಲ್ಲಿ ಬಳೆ ಉಂಟು, ಹಾ. ಬಳೆಯ ತಪ್ಪಳವನ್ನು ಮಾಡ್ತೇವೆ. ಬಳಿ ಎಲ್ಲ ಪುಡಿ ಪುಡಿ ಆಯ್ತಲ್ಲ, ಬಳೆ ಪುಡಿ ಪುಡಿ ಆಯ್ತು, ಕಣ್ಬಿಟ್ರ ಕಂಡ್ಬಿಟ್ಟಿಲ್ಲ. ಇನ್ನೇನ್ ಮಾಡ್ಲಿ ನಾನು? ಏನ್ ಮಾಡ್ತೀರಿ? ನೋಡಿ ಹಾ ನನ್ನ ಕಾಲ್ ನೋಡಿ, ಕಾಲ ಹೆಜ್ಜೆ ಕಟ್ಟಿದ್ದೇನೆ ಅಂತ ಹೆಜ್ಜೆ ನಾದವನ್ನು ಮಾಡ್ತೇವೆ. ಹಾ ಹಾ ಕಂಡ್ಬಿಡ್ಲಿಲ್ಲ. ಕಂಡ್ಬಿಡ್ಲಿಲ್ಲ. ನನ್ನ ಕತೆ ಗೋವಿಂದ. ಹೋಗ್ತೇನೆ ಮನೆಗೆ. ಹೋಗಿ ಮನೆಗೆ. ಮನೆಗೆ ಹೋಗ್ಲಿಕ್ಕೆ ಬಂದವಳ? ಮನೆಗೆ ಹೋಗ್ಲಿಕ್ಕೆ ಬಂದವಳಲ್ಲ, ಹಾ. ಹೋಗುದೇ ಹೌದಂತಾದ್ರೆ ಹಾ. ಇವನ್ ಕರ್ಕೊಂಡೇ ಹೋಗ್ಬೇಕು, ಹಾ ಹಾ ಎಬ್ಬಿಸ್ಬೇಕಲ್ಲ. ಪುನಃ ಪ್ರಯತ್ನ ಮಾಡಿ ನೋಡಿ. ಪ್ರಯತ್ನ ಸರ್ವಸ್ಥಿತಿ ಸಾಧನ, ಪ್ರಯತ್ನ ಮಾಡ್ಬೇಕು. ಇನ್ನೇನು ಮಾಡ್ಲಿಯಪ್ಪ? ಏನ್ ಹಾ, ಒಂದು ಉಪಾಯ ಉಳಿ. ಏನು? ಹಾಡಿ ಕುಣಿತ ಮಾಡಿದ್ರೆ ಹೇಗೆ? ಹಾಡಿಯವರು ಕುಣಿಯುವುದ? ಇನ್ನು ಸ್ವಲ್ಪ ಹತ್ರ ಇದೆ. ನೀವು ಹೋಗಿ ಎಂದೆ ನಾನು ಅದನ್ನೇ ಹೇಳಿದ್ದು. ಮತ್ತೆ? ಹಾಡುವುದು ಕುಣಿಯುವುದು ನಾನೇ ಹಾಡ್ತೇನೆ, ನಾನೇ ಕುಣಿತೇನೆ, ಹಾ. ಇವರನ್ನೇ ಎಬ್ಬಿಸಿ